ನೀವು ಏನೇ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಆತ್ಮವಿಶ್ವಾಸದ ಪಾತ್ರ ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ನ ರೂಟ್, ಜಡ ಎಲ್ಲಿದೆ, ಮೂಲ ಎಲ್ಲಿದೆ ಅದನ್ನು ತಿಳಿದುಕೊಳ್ಳೋಣ. ನನ್ನ ಕೈಲಿ ಯಾಕೆ ಮಾಡಲಿಕ್ಕಾಗಲ್ಲ, ಇಲ್ಲಿಂದಲೇ ಸೆಲ್ಫ್ ಕಾನ್ಫಿಡೆನ್ಸ್ನ ಆರಂಭ ಆಗೋದು. ವೈ ಕೆನಾಟ್ ಐ ಡೂ ದಿಸ್? ಈ ಪ್ರಶ್ನೆ ನಿಮ್ಮನ್ನು ನೀವು ಕೇಳಿಕೊಂಡ್ರೆ ಸೆಲ್ಫ್ ಕಾನ್ಫಿಡೆನ್ಸ್ನ ಮಾರ್ಗ ಸಿಗ್ತದೆ. ಹೇಗೆ ಸಿಗ್ತದಂದರೆ, ನಾನು ಯಾಕೆ ಮಾಡಲಿಕ್ಕಾಗಲ್ಲ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಿದ್ರೆ ಯಾರ್ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ನೀವು ಯೋಚಿಸ್ತೀರಾ. ನಿಮ್ಮ ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ, ಯಾರು ಯಶಸ್ವಿ ಆಗಿದ್ದಾರೆ ಅದನ್ನು ಹುಡುಕ್ತೀರಾ. ಅವರ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿಂದ ಬಂದರು, ಏನೇನು ಕಷ್ಟ ಅನುಭವಿಸಿದ್ರು ಎಲ್ಲ ಯೋಚನೆ ಮಾಡ್ತೀರಾ. ಆವಾಗ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡುತ್ತೆ. ಈ ಆತ್ಮವಿಶ್ವಾಸದ ಮನೋವಿಜ್ಞಾನ, ಈ ಮನೋವಿಜ್ಞಾನ ಅಂದರೆ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದೆ. ನೀವು ಪ್ರಶ್ನೆ ಕೇಳಿಕೊಂಡಾಗ ಮೈಂಡು ದಾರಿ ಹುಡುಕುತ್ತೆ, ರಿಸರ್ಚ್ ಮಾಡುತ್ತೆ. ಬಡತನದಲ್ಲಿದ್ದಂಥವರು, ಓದಿದ್ದಂಥವ್ರು, ಅಂಗವಿಕಲರು ಯಾವ್ಯಾವ ರೀತಿ ಸಾಧನೆ ಮಾಡಿದ್ರು ಅಂತ ನಿಮಗೆ ಮನವರಿಕೆ ಆದಾಗ, ರಿಯಲೈಸ್ ಆದಾಗ ನಿಮ್ಮಲ್ಲಿ ನನ್ನ ಕೈಲಿ ಮಾಡಲಿಕ್ಕೆ ಆಗಲ್ಲ ಈ ವಾಕ್ಯ ಐ ಕ್ಯಾನ್ ಡೂ ದಿಸ್, ನಾನು ಮಾಡಬಲ್ಲೆ, ಈ ರೀತಿ ಪರಿವರ್ತನೆ ಆಗುತ್ತೆ. ಈ ರೀತಿ ಉತ್ತರವಾಗಿ ಪರಿವರ್ತನೆ ಆಗುತ್ತೆ. ತುಂಬ ಜನ ಎಲ್ಲಿ ಫೇಲ್ ಆಗ್ತಾರೆ ಗೊತ್ತಾ? ಕಂಪ್ಯಾರಿಸನ್, ಹೋಲಿಕೆ ಮಾಡ್ಕೊಳ್ಳೋದ್ರಲ್ಲಿ ಸ್ಟೆಪ್ ತಗೊಳ್ಳಲ್ಲ. ನೀವೊಂದು ಆ್ಯಕ್ಟ್ರ್ ಆಗಬೇಕಂತಿದ್ರೆ ನೀವೇನು ಮಾಡ್ತೀರ ಅಂದರೆ ಸಕ್ಸಸ್ಫುಲ್ ಆಗಿರೋ ಆ್ಯಕ್ಟ್ರನ್ನ ಹೋಲಿಕೆ ಮಾಡ್ಕೊಬಿಡ್ತೀರಾ, ಭಯ ಬೀಳ್ತೀರಾ. ಏನು ಮಾಡಬೇಕು ಅಂದರೆ ಆ ಯಶಸ್ವಿ ಆ್ಯಕ್ಟರು ಆ ಸ್ಟೇಜ್ ಬರೋಕ್ಕಿಂತ ಮುಂಚೆ ಎಲ್ಲಿದ್ದರು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ ನೀವು ಕಂಪೇರ್ ಮಾಡಿಕೊಂಡ್ರೆ ನೀವು ಮುಂದೆ ಹೆಜ್ಜೆ ಹಾಕ್ತೀರಾ, ನಿಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಹೋಲಿಕೆ ಮಾಡ್ಕೊಳ್ಳೋದೇ ಆದರೆ ಸಮಾನರ ನಡುವೆ ಮಾಡ್ಕೋಬೇಕಾಗುತ್ತೆ. ಮನುಷ್ಯ ದೇವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಆಗುತ್ತಾ? ನಾವು ಯಾವುದೇ ಸಕ್ಸಸ್ ಪರ್ಸನ್ನು ಎಲ್ಲಿದ್ದಾರೋ, ಯಶಸ್ವಿ ಆಗಿದ್ದಾರೋ ಆ ಮಟ್ಟದಲ್ಲಿ ಹೋಲಿಕೆ ಮಾಡ್ಕೋಬಾರದು. ಅವರ ಹಿಂದೆ, ಅವರು 5 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಯಾವ ಸ್ಟೇಜಲ್ಲಿದ್ದರು ಅಲ್ಲಿಂದ ನಾವು ಕಂಪೇರ್ ಮಾಡ್ಕೋಬೇಕಾಗತ್ತೆ. ನೀವು ಪಬ್ಲಿಕ್ ಸ್ಪೀಕರ್ ಆಗಬೇಕಂದ್ರೂ ಅಯ್ಯೋ ಅವರೆಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ಕೊಂಡ್ರೆ ನೀವು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅವರು ಸ್ಟಾರ್ಟ್ ಮಾಡಬೇಕಾದ್ರೆ ತಡವರ್ಸಿರ್ಬೋದು, ಮಾತು ತಪ್ಪಿರ್ಬೋದು, ಬ್ಲ್ಯಾಂಕ್ ಆಗಿರ್ಬೋದು, ಭಯ ಬಿದ್ದಿರ್ಬೋದು, ಬೆವರಿರ್ಬೋದು, 1 ಅವರ್ ಭಾಷಣನ 10 ನಿಮಿಷದಲ್ಲಿ ಮಾಡಿ ಮುಗಿಸಿ ಬಂದಿರ್ಬೋದು. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ, ಅಲ್ಲಿ ಹೋಲಿಕೆ ಮಾಡ್ಕೊಳ್ಳೋಣ. ಈ ವಿಶ್ವಾಸ ಮತ್ತು ಆತ್ಮವಿಶ್ವಾಸದ ವ್ಯತ್ಯಾಸ ಏನಂದರೆ, ನಿಮಗೆ ಜ್ಞಾನ ಸಿಕ್ಕಿದರೆ ವಿಶ್ವಾಸ ಬರ್ತದೆ, ಜ್ಞಾನದ ಅಭ್ಯಾಸದಿಂದ ಆತ್ಮವಿಶ್ವಾಸ ಬರುತ್ತೆ. ಉದಾಹರಣೆ ಹೇಳ್ತೀನಿ ಕೇಳಿ. ಈ H2O ನೀರು, ಇದನ್ನು ನಮಗೆ ಶಿಕ್ಷಕರು ಕಲಿಸಿದ್ದಾರೆ. ಎಷ್ಟು ಜನ ಮಾಡಿ ನೋಡಿದ್ದೀರಾ? ಹೈಡ್ರೋಜನ್ 2 ಆಕ್ಸಿಜನ್ ಅಂತ ನಮ್ಗೆ ಗೊತ್ತಿದೆ, ಜ್ಞಾನ ಇದೆ. ಎಷ್ಟು ಜನ ಪ್ರಯೋಗಶಾಲೆಯಲ್ಲಿ ಮಾಡಿ ನೋಡಿದ್ದೀರಾ? ಯಾರಾದರೂ ಬಂದು ನಿಮಗೆ ನಾನು ಹೈವರ್ಡ್ ಯೂನಿವರ್ಸಿಟಿಲಿ ಓದಿದ್ದೀನಿ, ಅಮೇರಿಕಾದಲ್ಲಿ ಓದಿ ಬಂದಿದ್ದೀನಿ, ನನಗೆ ಮೋದಿ ಕಡೆಯಿಂದ ಈ ಥರ ಲೆಟರ್ ಸಿಕ್ಕಿದೆ, ಹೈಡ್ರೋಜನ್ 4 ಅಂತ ವಾದ ಮಾಡಿದ್ರೆ ನಮ್ಮ ವಿಶ್ವಾಸ ಅಲುಗಾಡುತ್ತೆ. ಯಾಕಂದರೆ ನಾವು ಅದನ್ನು ಪ್ರಯೋಗ ಮಾಡಿ ನೋಡಿಲ್ಲ, ಅನುಭವ ಇಲ್ಲ, ನಮ್ಮ ಜ್ಞಾನದ ಅಭ್ಯಾಸ ಇಲ್ಲ, ನಮ್ಮ ವಿಶ್ವಾಸ ಧೂಳಿಪಟ್ಟಾಗ್ಬಿಡುತ್ತೆ. ನಿಜ ಇರ್ಬೋದು ಅನಿಸುತ್ತೆ. ಅದೇ ನೀವು H2O, ಹೈಡ್ರೋಜನ್ 2, ಆಕ್ಸಿಜನ್ 1 ನಿಮ್ಮ ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡಿ ನಿಮ್ಮ ಕಣ್ಣಾರ ನೋಡಿದ್ದೀರಾ. ಆವಾಗ ಯಾರು ಬಂದು ಹೇಳಿದ್ರು ನೀವು ಒಪ್ಕೊಳ್ಳಲ್ಲ. ಯಾಕೆ ಹೇಳಿ? ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ. ಈಗ ನೀವು ಪ್ರಯೋಗ ಮಾಡಿ ನೋಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಾ. ಯಾರು ಬಂದು ಹೇಳಿದ್ರು ನಿಮ್ಮ ಆತ್ಮವಿಶ್ವಾಸ ಅಲುಗಾಡಲ್ಲ. ಯಾಕಂದರೆ ನೀವೇ ಮಾಡಿ ನೋಡಿದ್ರಲ್ಲ. ಅದಕ್ಕೆ ಜ್ಞಾನದಿಂದ ವಿಶ್ವಾಸ ಬರ್ತದೆ, ಅಭ್ಯಾಸದಿಂದ, ಅನುಭವದಿಂದ ಆತ್ಮವಿಶ್ವಾಸ ಬರುತ್ತೆ. ಒಂದು ಜ್ಞಾನನ ತಿಳ್ಕೊಂಡ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ, ಅದರಿಂದ ಬರೋ ರಿಸಲ್ಟಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಈ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಮಧ್ಯೆ ಇನ್ನೊಂದು ಪ್ರಮುಖ ಪಾತ್ರ ವಹಿಸೋದು ಪ್ರಶಂಸೆ, ಅಪ್ರಿಷಿಯೇಟ್. ಯಾರಾದರೂ ನಿಮ್ಮನ್ನು ಹೊಗಳಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಯಾವಾಗ ನೀವು ನಿಮ್ಮನ್ನು ಪ್ರಶಂಸೆ ಮಾಡ್ಕೊಳ್ತೀರೋ ಆವಾಗ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಯಾರಾದರೂ ನಿಮ್ಮನ್ನು ನೀವು ಚೆನ್ನಾಗಿದ್ದೀರ ಅಂದರೆ ನಿಮ್ಮ ಒಂದು ವಿಶ್ವಾಸ ಹೆಚ್ಚುತ್ತದೆ. ಅದೇ ಕನ್ನಡ ಮುಂದೆ ನಿಂತು ನೀವು ನೋಡಿಕೊಂಡು ವಾಹ್ ಸಾಕಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮನ್ನು ನೀವು ಪ್ರೀತಿಸಿಕೊಂಡಾಗ, ಗೌರವಿಸಿಕೊಂಡಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತದೆ. ನಿಮ್ಮ ದೃಷ್ಟಿಯಲ್ಲಿ ನೀವು ಯಾವ ರೀತಿ ಇದ್ದೀರಾ ಅದ್ರ ಮೇಲೆ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತದೆ. ಒಂದು ಖತರ್ನಾಕ್ ಉದಾಹರಣೆ ಹೇಳ್ತೀನಿ, ಕತೆ ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ಒಬ್ಬ ಸಾಧು ಇದ್ದ. ಅವನು ಊರಿಂದ ಸ್ವಲ್ಪ ದೂರದಲ್ಲಿ ಅವನು ಗುಡಿಸಲಿತ್ತು. ಅವನು ಆವಾಗ ಬಂದು ಊರಲ್ಲಿ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತಾ ಇದ್ದ. ಒಂದು ದಿವಸ ಏನಾಗುತ್ತಂದರೆ, ಊರಿನ ಒಂದು 40-50 ಜನ ಸೇರ್ಕೊಂಡು ಬಂದು ಅವನ ಮನೆ ಬಾಗಿಲು ಬಡಿತಾರೆ. ಅದರಲ್ಲಿ ಒಬ್ಬರು ಅವನ ಕೈಗೆ ಮಗು ಕೊಟ್ಬಿಟ್ಟು, ಇದೇನು ನೀನು ಮಾಡಿರೋ ಕೆಲಸ, ಇದಕ್ಕೆ ನಾನು ನಿನ್ನ ಸಂತನಾಗಿದ್ದು ಅಂತ ಬೈದು ಅವನ ಕೈಯಲ್ಲಿ ಮಗು ಕೊಡ್ತಾರೆ. ಅದಕ್ಕೆ ಆ ಸಂತ ಇದು ನನ್ನ ಮಗುನ ಅಂತ ಸ್ವೀಕಾರ ಮಾಡ್ತಾರೆ. ಎಲ್ಲರೂ ಬೈಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆ ಸಾಧು ಮಗು ಅಳ್ತಾ ಇದೆ, ಅದಕ್ಕೇನಾದರೂ ಕೊಡೋಣ ಅಂದ್ಬಿಟ್ಟು ಅದೇ ಹಳ್ಳಿಗೆ ಹೋಗ್ತಾನೆ. ಅವ್ರು ಹೋಗಿದ್ದೆ ತಡ ಸುಮಾರು ಜನ ಬಾಗಿಲು ಹಾಕೋತಾರೆ, ಸುಮಾರು ಜನ
ಕಲ್ಲಲ್ಲಿ ಹೊಡಿತಾರೆ, ರಕ್ತ ಬರ್ತಾ ಇರುತ್ತೆ. ಆದರೂ ಇವನು ಮಗುಗೆ ಯಾರಾದರೂ ಹಾಲು ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಹೋಗ್ತಿರ್ಬೇಕಾದ್ರೆ ಒಂದು ಮನೆ ಬಾಗಿಲು ಬಡಿದಾಗ ಒಬ್ಬರು ಹುಡುಗಿ ಕದ ತೆಗಿತಾರೆ. ಅವನನ್ನ ಆ ಮಗುನ ನೋಡಿ ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾರೆ, ನಡುಕ್ತಾರೆ. ಓಡೋಗಿ ಅಪ್ಪನ ಕರ್ಕೊಂಬಂದ್ಬಿಟ್ಟು ಹೇಳ್ತಾರೆ ಅವರು, ಅಪ್ಪ ಆ ಮಗು ಅವ್ರದ್ದಲ್ಲ, ನನ್ನ ಬಾಯ್ ಫ್ರೆಂಡಂದು. ನಾನು ಅವನಿಗೆ ತಪ್ಪಿಸ್ಲಿಕ್ಕೆ ಹೋಗಿ ಇವ್ರ ಹೆಸರು ಹೇಳಿದ್ದೀನಿ. ಈ ಮಾತು ಕೇಳಿ ಅವರಪ್ಪ ಫುಲ್ ಶಾಕ್ ಆಗಿಬಿಡ್ತಾರೆ. ಎಂಥ ಕೆಲಸ ಮಾಡಿದೆ ಅಂತ ಮಗಳಿಗೆ ಬೈತಾರೆ. ಓಡೋಗಿ ಆ ಸಂತನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ, ನನ್ನಿಂದ ತಪ್ಪಾಗಿದೆ ಅಂತ. ಬೆಳಿಗ್ಗೆ ಬಂದು ನಾನು ಅಷ್ಟೊಂದು ಬೈದಾಗ, ನಿನ್ಗೆ ಹೊಡಿಲಿಕ್ಕೆ ಬಂದಾಗ ಯಾಕೆ ಈ ಮಾತನ್ನ ಹೇಳಿಲ್ಲ ಅಂತ ಆ ಸಂತಗೆ ಕೇಳ್ತಾರೆ. ಆವಾಗ ಆ ಸಂತ, ಮಗು ನಂದಲ್ವಾ, ತಗೊಳ್ಳಿ ಅಂತ ಕೊಡ್ತಾರೆ. ಆ ಹಿರಿಯರು ಕೇಳ್ತಾರೆ, ಜನ ನಿಮ್ಮ ಬಗ್ಗೆ ಏನೆಲ್ಲ ಅಂದ್ಕೊಂಡ್ರು, ನೀವ್ಯಾಕೆ ಅವಾಗ ಹೇಳಿಲ್ಲ ಅಂತ. ಆಗ ಸಂತ ಹೇಳ್ತಾರೆ, ಜನರು ಏನು ಅಂದ್ಕೊಳ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು. ನಾನು ಜನರ ಚಿಂತೆನ, ಜನರ ದೃಷ್ಟಿಲಿ ನಾನು ಹೇಗೆ ಅನ್ನೋದನ್ನು ನಾನು ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ. ಇಲ್ಲಾಂದರೆ ನಾನು ಸಂತ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಆದರೆ ನನ್ನ ದೃಷ್ಟಿಲಿ ನಾನು ಎಂಥವನು ಅನ್ನೋದೇ ನನಗೆ ಮುಖ್ಯ ಅಂತ. ಎಷ್ಟು ಜನರ ದೃಷ್ಟಿನ ಸಂಭಾಳಿಸ್ಲಿಕ್ಕಾಗತ್ತೆ, ನನ್ನ ದೃಷ್ಟಿಲಿ ನಾನು ಎಂಥವನು ಅನ್ನೋದೇ ನನಗೆ ಮುಖ್ಯ ಅಂತ ಹೇಳ್ತಾರೆ. ಈಗ ನೋಡಿ, ನೀವೇ ಬಂದು ಬೆಳಿಗ್ಗೆ ಬಂದು ನನಗೆ ಬೈದ್ರಿ, ಈಗ ಕ್ಷಮೆ ಕೇಳ್ತಾ ಇದ್ದೀರಾ. ಬೇರೆಯವರು ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ ಅದರಿಂದ ಒಂದು ಇಮೇಜ್ ಸೃಷ್ಟಿ ಆಗುತ್ತೆ. ನೀವು ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾ ಇದ್ದೀರಾ ಅದರಿಂದ ಚಾರಿತ್ರ್ಯ ನಿರ್ಮಾಣ ಆಗುತ್ತೆ. ಇಮೇಜಿಂದ ಏನು ವ್ಯತ್ಯಾಸ ಆಗಲ್ಲ, ಚಾರಿತ್ರ್ಯದಿಂದ ವ್ಯತ್ಯಾಸ ಆಗುತ್ತೆ. ಯಾರಿಗೋ ತೋರಿಸ್ಕೊಳ್ಳಿಕ್ಕೆ ನಾವು ಯಶಸ್ವಿ ಆಗೋದಲ್ಲ, ನಮ್ಮ ದೃಷ್ಟಿಲಿ ನಾವು ಮೇಲೆ ಹೇಳಬೇಕು. ನಿಮ್ಮ ದೃಷ್ಟಿಲಿ ನೀವು ಮೇಲಿದ್ದಾಗ ಪ್ರಪಂಚದ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಆವಾಗ ದೇವರ ದೃಷ್ಟಿನೂ ನಿಮ್ಮ ಮೇಲೆ ಬೀಳುತ್ತೆ. ಜನ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ನೀವು ನಿಮ್ಮ ಬಗ್ಗೆ ಏನು ಹೇಳ್ಕೊಳ್ತಾ ಇದ್ದೀರಾ ಅದರಿಂದ ವ್ಯತ್ಯಾಸ ಆಗುತ್ತೆ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ತಾ ಹೋದಾಗ, ಪಡೆದಿರೋಂಥ ಜ್ಞಾನನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋದಾಗ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ.